ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಮನಿಮಂತ್ರ ಕಾರ್ಯಕ್ರಮ. ನಾನು ಹೂಡಿಕೆ ತಜ್ಞ ವೆಂಕಟೇಶ್. ಮೊದಲಿಗೆ ನಿನ್ನೆ ಷೇರುಪೇಟೆ ಕಡೆ ಒಂದು ಗಮನ. ನಿನ್ನೆ ನಿಫ್ಟಿ ಸೂಚಾಂಕವು 56 ಪಾಯಿಂಟ್ಗಳ ಗಳಿಕೆಯನ್ನ ಕಂಡು 5788ರಲ್ಲಿ ಕ್ಲೋಸ್ ಆದರೆ ಸೆನ್ಸೆಕ್ಸ್ ಸೂಚಾಂಕ 188 ಪಾಯಿಂಟ್ಗಳ ಗಳಿಕೆಯನ್ನ ಕಂಡು 19058ರಲ್ಲಿ ಕ್ಲೋಸ್ ಆಯಿತು. ಮತ್ತೆ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ರಲ್ಲಿ ಚಿನ್ನ 268 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 30,711ರಲ್ಲಿ ಕ್ಲೋಸ್ ಆದರೆ ಬೆಳ್ಳಿ 245 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 62,073ರಲ್ಲಿ ಕ್ಲೋಸ್ ಆಗಿದೆ. ನಾವು ಏನು ಸಜೆಷನ್ಸ್ ಅನ್ನ ಕೊಡ್ತಾ ಇದ್ವಿ ಅದರಂತೆ ಷೇರುಪೇಟೆ ಏನು ನಡೀತಾ ಇದೆ. ಮತ್ತೆ ನಾವೇನು ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ವಿ, ಷೇರು ಬೆಲೆಗಳು ತುಂಬಾನೇ ಕುಸಿದ್ದು, ಷೇರು ಬೆಲೆಗಳನ್ನ ಇಂಥ ಕುಸಿದಂತ ಸಮಯದಲ್ಲಿ ಪ್ರತಿಯೊಬ್ರು ಕೂಡ ಬೈ ಮಾಡ್ಕೊಳ್ಳೋದು ತುಂಬಾನೇ ಸೂಕ್ತ. ಕೆಲವರು ಹೇಳ್ತಾರೆ ವರ್ಷವೆಲ್ಲ ಬೈ ಮಾಡಿ, ವರ್ಷದ 250 ಟ್ರೇಡಿಂಗ್ ಡೇಸ್ ಅಲ್ಲೂ ಕೂಡ ಬೈ. ಆದ್ರೆ ನಾವು ತಿಳಿಸಿದ್ದು ಕೇವಲ 1 ತಿಂಗಳ ಹಿಂದೆ ಶೇರ್ಸ್ಗಳು ಪಾತಾಳಕ್ಕೆ ಕುಸಿದಿದೆ ಷೇರು ಬೆಲೆಗಳು, ಅವುಗಳನ್ನ ಕೊಂಡ್ಕೊಳ್ಳಿ. ಮತ್ತೆ ಕಳೆದ ವೀಕ್ ನಲ್ಲಿ ಹೇಳಿದ್ದೆ, ಪಾತಾಳಕ್ಕೆ ಕುಸಿದಂತ ಶೇರ್ಸ್ಗಳು ಭೂಮಿಯ ಮೇಲೆ ಬಂದಿದೆ. ಆಕಾಶಕ್ಕೆ ಗಗನಕ್ಕೆ ಆ ಷೇರು ಪ್ರೈಸ್ಗಳು ಹೋಗೋದಕ್ಕಿಂತ ಮುಂಚೆ ಬೈ ಮಾಡ್ಕೊಳ್ಳಿ. ಉತ್ತಮವಾದ ಮಿಡ್ ಕ್ಯಾಪ್ ಶೇರ್ಸ್ಗಳು, ಸ್ಮಾಲ್ ಕ್ಯಾಪ್ ಶೇರ್ಸ್ಗಳು ಏನು ತುಂಬಾನೇ ಡೀಪೆಸ್ಟ್ ಕರೆಕ್ಷನ್ಸ್ ಆಗಿದೆ. ಪ್ರತಿಯೊಂದು ಷೇರು ಕೂಡ ಉತ್ತಮವಾಗಿ ಮೂವ್ಮೆಂಟ್ ಅನ್ನ ಕೊಡುತ್ತೆ. ತಮಗೆ ಪ್ರತಿನಿತ್ಯ 4ರಿಂದ 5% ರಿಟರ್ನ್ಸ್ ಅನ್ನ ಈ ಶೇರ್ಸ್ಗಳು ಮಾಡಿಕೊಡ್ತವೆ. ಪ್ರತಿಯೊಬ್ರು ಕೂಡ ಬೈ ಮಾಡ್ಕೊಳ್ಳಿ ಅಂತ ತಿಳಿಸಿದ ಎಲ್ಲಾ ಶೇರ್ಸ್ಗಳು ಉತ್ತಮವಾದ ಪ್ರಾಫಿಟ್ ಅನ್ನ ಕೊಟ್ಟಿದೆ. ನಾವು ತಿಳಿಸಿದಂತ ಶೇರ್ಸ್ ಗಳನ್ನ, ರೆಕಮೆಂಡೇಶನ್ಸ್ ಗಳನ್ನ ನೋಡೋದಾದ್ರೆ ತಾವು ಕೆನರಾ ಬ್ಯಾಂಕ್ ಇರಬಹುದು, ಪ್ಯಾಂಟಲೂರ್ ಇರಬಹುದು, ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಇರಬಹುದು, HDFC ಇರಬಹುದು, ಟಾಟಾ ಸ್ಟೀಲ್ ಇರಬಹುದು, ಅಥವಾ ಯಾವುದೇ ಶೇರ್ಸ್ ಇರಬಹುದು, EKC ಇರಬಹುದು, ಸಣ್ಣ ಶೇರ್ಸ್ ಗಳಲ್ಲಿ ಅದಾನಿ ಪವರ್ ಇರಬಹುದು, ಮತ್ತೆ SDL ಶೇರ್ಸ್ ಇರಬಹುದು, ಕ್ರಾಂಪ್ಟನ್ ಗ್ರೀವ್ಸ್ ಇರಬಹುದು. ಇಂತೆಲ್ಲಾ ಶೇರ್ಸ್ ಗಳಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರ ಅಟ್ಲೀಸ್ಟ್ ವೆಂಕಟೇಶ್ ಅವರ ಮಾತಿಗೆ ಗೌರವ ಕೊಟ್ಟು ಬೈ ಮಾಡ್ಕೊಳ್ಳೋಣ ಅಂತ ಪ್ರತಿಯೊಬ್ರು ಕೂಡ 20-30% ಅಟ್ ದ ಮಿನಿಮಮ್ ಪ್ರಾಫಿಟ್ ಅನ್ನ ಅನುಭವಿಸಿದ್ರ, ಇಲ್ಲ ಬೇಡ ಇನ್ನೂ ಕೂಡ ವೆಯ್ಟ್ ಮಾಡೋಣ ಅಂದವರು ಇನ್ನು ಕಾಯ್ತಾನೆ ಇರಿ. ಶೇರ್ ಬೆಲೆಗಳು ಈಗ ಬೈ ಮಾಡ್ದಲೆ ಗಗನಕ್ಕೆ ಹೋದಾಗ ಬೈ ಮಾಡ್ಕೊಳ್ತೀರಾ. ಅನೇಕ ಬಾರಿ ಇದೇ ರೀತಿ ಆಯ್ತು. ಶೇರ್ ಬೆಲೆಗಳನ್ನ ಇಂಡಿಯನ್ಸ್ ಮೊದಲಿಗೆ ಬೈ ಮಾಡ್ಕೊಳ್ಳದಲೆ ನಂತರ ಏನು ಫಾರಿನ್ ಫಂಡ್ಸ್ಗಳು ಬರ್ತಾ ಇದೆ, ಫಾರಿನರ್ಸ್ ಬೈ ಮಾಡ್ತಾ ಇದಾರೆ, FIIs ಇಷ್ಟೊಂದು ಇನ್ಫ್ಲೋಸ್ ಆಗ್ತಾ ಇದೆ, ಸೆನ್ಸೆಕ್ಸ್ 20,000 ತಲುಪಿಸ್ತಾ ಇದೆ ಅಂತ ಅಂದಾಗ ಏನು ಬೈ ಮಾಡ್ಕೊಂಡ್ರು, ಪ್ರತಿಯೊಬ್ರು ಕೂಡ ಟ್ರ್ಯಾಪ್ ಆದ್ರು. ಅದಕ್ಕೆ ತಮಗೆ ಹೇಳೋದು, ಟೆಕ್ನಿಕಲ್ ಅನಾಲಿಸಿಸ್ ನ ಮೂಲಕ ಮಾರ್ಕೆಟ್ ನ ಸಿಗ್ನಲ್ಸ್ ಅನ್ನ, ಅರ್ಲಿ ಮಾರ್ಕೆಟ್ ಮೂವ್ಮೆಂಟ್ ನ ಸಿಗ್ನಲ್ಸ್ ಅನ್ನ ಕಂಡಿಡಿದು ತಮ್ಗೆಲ್ಲರಿಗೂ ಹೇಳ್ದು ಮಾರ್ಕೆಟ್ ಮೇಲೋಗುತ್ತೆ, ಶೇರ್ಸ್ಗಳು ಗಗನಕ್ಕೆ ಹೋಗುತ್ತೆ ಅಂತ. ಅದೇ ರೀತಿ ಎಲ್ಲಾ ಷೇರು ಬೆಲೆಗಳು ಕೂಡ ಇವಾಗ ಹೈ ರೇಟ್ ಅಲ್ಲಿ ನಡೀತಾ ಇದೆ. ಮತ್ತೆ ನಮ್ಮ ಭಾರತ ಸರ್ಕಾರನೂ ಕೂಡ ತಮ್ಮೆಲ್ಲರಿಗೂ ಕೂಡ ಪ್ರತಿನಿತ್ಯ ಹೇಳ್ತಾ ಬಂದೆ, ರಿಲಯನ್ಸ್ ಕ್ಯಾಪಿಟಲ್ ಶೇರ್ಸ್ ಗಳನ್ನ ಬೈ ಮಾಡ್ಕೊಳ್ಳಿ. ಪ್ರೈವೇಟ್ ಸೆಕ್ಟರ್ ಕಂಪನೀಸ್ಗಳು, ಯಾವುದೆಲ್ಲಾ ಕಂಪನಿಗಳು ಇನ್ಶೂರೆನ್ಸ್ ಸೆಕ್ಟರ್ಸ್ ನಲ್ಲಿ ಆಪರೇಷನ್ ಅನ್ನ ಮಾಡ್ತಾ ಇದೆ, ಆ ಶೇರ್ಸ್ ಗಳನ್ನ ಬೈ ಮಾಡ್ಕೊಳ್ಳಿ. ಇನ್ಶೂರೆನ್ಸ್ ಗೆ ಏನಾದರೂ 26% ಇಂದ 48% FD ಅಲೋ ಮಾಡಿದ್ರೆ ಈ ಷೇರು ಬೆಲೆಗಳು ತುಂಬಾ ಉತ್ತಮವಾಗಿ ಮೇಲೋಗುತ್ತೆ. ಕಳೆದ 3 ದಿನಗಳಿಂದ ತಮ್ಮೆಲ್ಲರೂ ಕೂಡ ರಿಲಯನ್ಸ್ ಕ್ಯಾಪಿಟಲ್ ಶೇರ್ಸ್ ಬಗ್ಗೆ ಹೇಳ್ತಾನೆ ಇದ್ದೆ. 430 ಅಲ್ಲಿ ಬೈ ಮಾಡ್ಕೊಳ್ಳಿ, 430 ರೇಂಜ್ ಅಲ್ಲಿ ತಮಗೆ 60 ರೂಪೀಸ್ ಗಂಟನೂ ಟಾರ್ಗೆಟ್ ಅನ್ನ ಕೊಟ್ಟಿದ್ದೆ. 485 ಮತ್ತೆ 500 ಅನ್ನು ಕೂಡ ತಲುಪುತ್ತೆ ರಿಲಯನ್ಸ್ ಕ್ಯಾಪಿಟಲ್. ಆ ಶೇರ್ಸ್ ಗಳನ್ನ ಸೆಲ್ ಮಾಡ್ಕೋಬೇಡಿ ಅಂತ ಇವತ್ತೇನು ಇನ್ಶೂರೆನ್ಸ್ ಸೆಕ್ಟರ್ಸ್ ಗೆ FDI ಅನ್ನ 49% ಅಲೋ ಮಾಡಿದೆ. ನಿನ್ನೆ ತಾವೆಲ್ಲರೂ ನೋಡಿದ್ರೆ ಆ ಶೇರ್ಸ್ 460 ಅನ್ನ ತಲುಪಿದ್ದು, ಇವತ್ತು 480 ಕೂಡ ತಲುಪುತ್ತೆ. ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ಪ್ರೈವೇಟ್ ಸೆಕ್ಟರ್ಸ್ ಗೆ ಏನು FDI ಇನ್ಶೂರೆನ್ಸ್ ನ ಅಲೋ ಮಾಡಿದ್ದಾರೆ, ಇದರಿಂದ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನೀಸ್ಗಳಿಗೆ ತುಂಬಾನೇ ಉತ್ತಮವಾದ ಬೆನಿಫಿಟ್ ಆಗುತ್ತೆ. ಮತ್ತೇನು ಪೆನ್ಷನ್ ಸ್ಕೀಮ್ಸ್ಗಳಿಗೂ ಕೂಡ, ಪೆನ್ಷನ್ ಕಂಪನೀಸ್ಗಳಿಗೂ ಕೂಡ FDI ಅನ್ನ 26% ಕ್ಯಾಬಿನೆಟ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಓಕೆ ಮಾಡಿದೆ. ಇದರಿಂದ ಆ ಕಂಪನೀಸ್ಗಳಲ್ಲೂ ಉತ್ತಮವಾದ ಮೂವ್ಮೆಂಟ್ ಬಂದಿದೆ. ನಿನ್ನೆ ನಮ್ಮ ಸೆಂಟ್ರಲ್ ಗವರ್ಮೆಂಟ್ 21 ಅಮೆಂಡ್ಮೆಂಟ್ಸ್ಗೆ, 21 ರಿಫಾರ್ಮ್ಸ್ಗೆ ಓಕೆ ಅಂತ ಹೇಳಿದೆ. ಇದೆಲ್ಲ ಉತ್ತಮವಾದ ಎಕನಾಮಿಕ್ ಸ್ಟ್ರಾಂಗ್ ಸೆಂಟಿಮೆಂಟ್ ಆಗುತ್ತೆ. ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೆ, ಸರ್ಕಾರವೇ, ದೇಶವೇ ಇಷ್ಟೊಂದು ಎಕನಾಮಿ ಸಪೋರ್ಟ್ಗೆ, ಎಕನಾಮಿಕ್ ಸ್ಟ್ರೆಂಥನಿಗೆ ಸಪೋರ್ಟ್ ಮಾಡುವಾಗ ಯಾವ ಷೇರು ಬೆಲೆಗಳು ತಾನೇ ಇನ್ನು ಕೆಳಗಡೆ ಪಾತಾಳದಲ್ಲೇ ಉಳಿಯುತ್ತೆ. ಎಲ್ಲರೂ ಕೂಡ ಬೈ ಮಾಡಿ. ಕೇವಲ ಷೇರುಪೇಟೆಯಲ್ಲಿ ವ್ಯವಹಾರ ಮಾಡೋರು ಅಷ್ಟೇ ಅಲ್ಲ, ಷೇರುಪೇಟೆ ಗೊತ್ತಿಲ್ಲದಿದ್ರು ಪರವಾಗಿಲ್ಲ, ತಾವು ಪ್ರತಿಯೊಬ್ಬರು ಕೂಡ ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ ಅನ್ನ ತೆಗೆದುಕೊಂಡು ಶೇರ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿ ಪ್ರತಿಯೊಬ್ಬರು ಕೂಡ ಖಚಿತವಾಗಿ ಗಳಿಸ್ತೀರಾ. ಇಷ್ಟೊಂದು ಇನ್ಫಾರ್ಮೇಶನ್ ಅದು ಕರ್ನಾಟಕದಲ್ಲಿ ಮಾಧ್ಯಮಗಳ ಮೂಲಕ ತಮಗೆಲ್ಲರಿಗೂ ಸಿಗ್ತಾ ಇದೆ. ಇದನ್ನ ಬಿಟ್ರೆ ಸಿಗಲ್ಲ. ಭಾರತದ ಮೊದಲೇ ಬಾರಿ ತಮ್ಮೆಲ್ಲರಿಗೂ ಕೂಡ ಈ ಮಾಹಿತಿಗಳನ್ನ ಇಷ್ಟೊಂದು ಖಚಿತವಾಗಿ ನಾವು ನೀಡ್ತಾ ಇದೀವಿ. ಇಷ್ಟೊಂದು ಅಕ್ಯುರೇಟ್ ಆದ ಸಜೆಷನ್ಸ್ ಅನ್ನ ನೀಡ್ತಾ ಇದೀವಿ. ಮತ್ತೆ ನಮ್ಮಲ್ಲಿ ಅಡ್ವೈಸ್
ಅಡ್ವೈಸರ್ಸ್ ಪಡ್ಕೊಂಡವರಂತೂ ಎಷ್ಟೆಲ್ಲ ರಿಚ್ ಆಗ್ತಾ ಇದಾರಂತೆ ಅದನ್ನ ತಾವು ನೋಡಿ, ನಾವು ನಿನ್ನೆ ಕೊಟ್ಟಂತ ಸಜೆಷನ್ ಗಳನ್ನ ನೋಡಿ ಅದರಲ್ಲಿ ಎಷ್ಟೊಂದು ಪ್ರಾಫಿಟ್ ಅನ್ನ ನಮ್ಮಲ್ಲಿ ಅಡ್ವೈಸರ್ಸ್ ಅನ್ನ ಪಡ್ಕೊಳ್ತಾ ಇರೋರು ಅನುಭವಿಸ್ತಾ ಇದಾರೆ. ಏನು ಎಲ್ಲರೂ ಕೂಡ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾರೆ, ಪರ್ಫಾರ್ಮೆನ್ಸ್ ಅನ್ನ ಕೇಳ್ತಾರೆ. ನಮ್ಮ ಪರ್ಫಾರ್ಮೆನ್ಸ್ ಇದೇನು ತೋರಿಸ್ತಾ ಇದೀವಿ ಇದು ನಮ್ಮಲ್ಲಿ ಎಷ್ಟು ಜನ ಅಡ್ವೈಸರ್ಸ್ ಅನ್ನ ಪಡ್ಕೊಳ್ತಾ ಇದಾರೆ. ಪ್ರತಿ ಒಬ್ಬರ ಮೊಬೈಲ್ ನಂಬರ್ಲು ಯಾಸ್ ಇಟ್ ಈಸ್ ಇರುತ್ತೆ. 1.1 ರೂಪಾಯಿ ಕೂಡ ಆ ಕಡೆ ಈ ಕಡೆ ಇರಲ್ಲ. ನಾವು ಕೊಟ್ಟಂತ ನಿನ್ನೆ ಸಜೆಷನ್ಸ್ ಇಂದ ಆದಂತ ಗಳಿಕೆ 2M ನ 4th ಅಕ್ಟೋಬರ್ ನ ಪರ್ಫಾರ್ಮೆನ್ಸ್ ಅನ್ನ ತಿಳಿಸೋದಾದ್ರೆ ನಾವೇನು ನಿನ್ನೆ ಮಾರುತಿ ಉದ್ಯೋಗದಲ್ಲಿ ಷೇರು ಮತ್ತೆ ಫ್ಯೂಚರ್ಸ್ ನ ಸಲಹೆಯನ್ನ ಮಾಡಿದ್ದು, ಅದರಲ್ಲಿ ಒಂದು ಷೇರಿಗೆ 33 ರೂಪಾಯಿ ಗಳಿಕೆ ಆಗಿದೆ, ಒಂದು ಲಾಟಿಗೆ 8,250 ರೂಪಾಯಿ ಗಳಿಕೆ ಆಗಿದೆ. ನಾವು ಮತ್ತೆ ICICI ಬ್ಯಾಂಕ್ ನ ಆಪ್ಷನ್ಸ್ ಅನ್ನ ಏನು ರೆಕಮೆಂಡೇಶನ್ಸ್ ಅನ್ನ ತಿಳಿಸಿದ್ದು, ಕಾಲ್ ಆಪ್ಷನ್ಸ್ ಅನ್ನ ಅದರಲ್ಲಿ 18 ರೂಪಾಯಿ ಮೂವ್ಮೆಂಟ್ ಅನ್ನ ಕಂಡಿದ್ದಾರೆ. 18 ಪಾಯಿಂಟ್ಸ್ಗಳು ಪ್ರತಿ ಷೇರಿಗೆ ಗಳಿಕೆ ಆಗಿದೆ. ಪ್ರತಿ ಒಂದು ಲಾಟ್ ಅಲ್ಲಿ 4,000 ರೂಪಾಯಿಗಳ ಗಳಿಕೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ LNT ಕಾಲ್ ಆಪ್ಷನ್ಸ್ ಅನ್ನ ಏನು ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ದು ಅದರಲ್ಲಿ 9 ರೂಪಾಯಿಗಳ ಗಳಿಕೆ ಆಗಿ ಪ್ರತಿ ಒಂದು ಲಾಟ್ ಅಲ್ಲಿ 2,250 ರೂಪಾಯಿಗಳ ಗಳಿಕೆ ಆಗಿದೆ. ರಿಲಯನ್ಸ್ ಶೇರ್ಸ್ ಗಳ ರೆಕಮೆಂಡೇಶನ್ಸ್ ಅನ್ನ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮದಲ್ಲಿ ತಿಳಿಸಿದ್ದೀನಿ. ನಿನ್ನೆ ರಿಲಯನ್ಸ್ ಕ್ಯಾಪಿಟಲ್ ನಲ್ಲಿ ಏನು ಬ್ರೇಕ್ಔಟ್ ಆಯಿತು ಕಾಲ್ ಆಪ್ಷನ್ಸ್ ಅನ್ನ ತಿಳಿಸಿದ್ದು 480 ಕಾಲ್ ಆಪ್ಷನ್ಸ್ ಅನ್ನ ಅದರಲ್ಲಿ 3 ರೂಪಾಯಿಗಳು ಪ್ರತಿ ಷೇರಿಗೆ ಗಳಿಕೆ ಆಗಿ ಒಂದು ಲಾಟ್ಗೆ 1,750 ರೂಪಾಯಿಗಳು ಗಳಿಕೆ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಉತ್ತಮವಾದ ಮೂವ್ಮೆಂಟ್ ಇದ್ದರಿಂದ ನಿನ್ನೆ ಬ್ಯಾಂಕ್ ನಿಫ್ಟಿ ಫ್ಯೂಚರ್ಸ್ ಅನ್ನ ಬೈನ ರೆಕಮೆಂಡೇಶನ್ ಅನ್ನು ಮಾಡಿದ್ದು ಅದರಲ್ಲಿ 60 ಪಾಯಿಂಟ್ಸ್ ಗಳಿಕೆ ಆಗಿ 1,500 ರೂಪೀಸ್ ಗಳಿಕೆ ಆಗಿದೆ. ಮತ್ತೆ ನಾವೇನು ಇನ್ವೆಸ್ಟ್ಮೆಂಟ್ ಕಾಲ್ಸ್ ಅನ್ನ ನಮ್ಮಲ್ಲಿ ಅಡ್ವೈಸ್ ಅನ್ನ ಪಡ್ಕೊಳ್ತಾ ಇರೋರು, ಟ್ರೇಡ್ ಮಾಡ್ತಾ ಇರೋರಿಗೆ ತಿಳಿಸಿದ್ದು JSW ಸ್ಟೀಲ್ ಅದರಲ್ಲಿ ಪ್ರತಿ ಷೇರಿಗೆ ನಿನ್ನೆ 10 ರೂಪಾಯಿ ಗಳಿಕೆ ಆಗಿದ್ದು ಕೇವಲ 2 ದಿನದ ಹಿಂದೆ JSW ಸ್ಟೀಲ್ ಅನ್ನ ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ದು. ತಮ್ಮೆಲ್ಲರೂ ಕೂಡ ಭಾರತಿ ಏರ್ಟೆಲ್ ನ ಶೇರ್ಸ್ ಅನ್ನ ರೆಕಮೆಂಡೇಶನ್ಸ್ ಅನ್ನ ಮಾಡೋ ಹೋಗಿದ್ದೆ. ತಮ್ಮೆಲ್ಲರೂ 265 ರೇಂಜ್ ಅಲ್ಲಿ ಬೈ ಮಾಡ್ಕೊಳ್ಳಿ, ಉತ್ತಮವಾದ ಪ್ರಾಫಿಟ್ ಅನ್ನ ಕೊಡುತ್ತೆ. ಅದೇ ಸೇಮ್ ರೆಕಮೆಂಡೇಶನ್ಸ್ ಅನ್ನ ಏನು ತಿಳಿಸಿದ್ದು ನಿನ್ನೆ 7 ರೂಪಾಯಿ ಗಳಿಕೆಯನ್ನ ಕೊಟ್ಟಿತ್ತು ಭಾರತಿ ಏರ್ಟೆಲ್. ಅದರಲ್ಲಿ 50% ಪ್ರಾಫಿಟ್ ಬುಕಿಂಗ್ ಅನ್ನ ಕೊಟ್ಟಿದ್ದೀವಿ. ಏನೇನು ಶೇರ್ಸ್ ಗಳನ್ನ ಹೇಳ್ತಾ ಇದೀವಿ ತಮ್ಮೆಲ್ಲರೂ ಕೂಡ ರಿಯಲ್ ಎಸ್ಟೇಟ್ ನ ಶೇರ್ಸ್ ಗಳು, ಇನ್ಫ್ರಾಸ್ಟ್ರಕ್ಚರ್ ನ ಶೇರ್ಸ್ ಗಳು ತುಂಬಾನೇ ಪಾತಾಳಕ್ಕಿದೆ, ಬೈ ಮಾಡ್ಕೊಳ್ಳಿ. ಯಾಕಂದ್ರೆ ಮೊದಲು ಇಂಡೆಕ್ಸ್ ಶೇರ್ಸ್ ಗಳ ಪರ್ಫಾರ್ಮೆನ್ಸ್ ಆದ್ಮೇಲೆ ನಂತರ ಮಿಡ್ ಕ್ಯಾಪ್, ಆದ್ಮೇಲೆ ಸ್ಮಾಲರ್ ಕ್ಯಾಪ್, ರಿಯಲ್ ಎಸ್ಟೇಟ್ ಇರ್ಬೋದು, ಮೆಟಲ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ರ್ಯಾಲಿಗೆ ಸಪೋರ್ಟ್ ಮಾಡುತ್ತೆ. ಫಂಡ್ಸ್ ಗಳು ಹೇಗೆ ಸ್ವಿಚ್ ಮಾಡುತ್ತೆ, ಒಂದು ಕೌಂಟರ್ಸ್ ಆದ್ಮೇಲೆ ಇನ್ನೊಂದು ಕೌಂಟರ್ಸ್, ಪ್ರತಿಯೊಂದರಲ್ಲೂ ಕೂಡ ಲಾಭವನ್ನ ಪಡಿತೀರಾ. ತಾವೆಲ್ಲರೂ ಕೂಡ ನೋಡಿದ್ರ ನಮ್ಮ SDL ನ ಶೇರು ಸಲಹೆ 70 ರೂಪಾಯಿಗೆ ಕೊಟ್ಟಿದ್ದು 108 ರೂಪಾಯಿಯಲ್ಲಿ ತಲುಪಿದೆ. ನಮ್ಮ ಸಜೆಷನ್ಸ್ ಗಳನ್ನ ಬ್ರೋಕರ್, ಸಬ್ ಬ್ರೋಕರ್ಸ್ ಮಾಧ್ಯಮದಲ್ಲೇ ಕೆಲವೇನು ಕ್ರಿಟಿಸೈಸ್ ಅನ್ನ ಮಾಡೋದು ತಮ್ಮ ಉದ್ಯೋಗವಾಗಿ ಮಾಡ್ಕೊಬಿಟ್ಟಿದ್ದಾರೆ. ಅವರೇ ನಮ್ಮ ಸಜೆಷನ್ಸ್ ಗಳನ್ನ ಪಡ್ಕೊಳ್ತಾ ಇದ್ದಾರೆ. ನಾವು ಪ್ರೊಫೆಸರ್ ಇನ್ ಫೈನಾನ್ಸ್, ಅಕೌಂಟ್ಸ್ ಅಲ್ಲ. ಈ ಅಕೌಂಟ್ಸ್ ಅನ್ನ ಕಲ್ತಿರೋರು ನಮ್ಮ ಸಜೆಷನ್ಸ್ ಗಳು, ನಮ್ಮ ಸ್ಟ್ರಾಟಜಿಗಳು, ಆಪ್ಷನ್ ಸ್ಟ್ರಾಟಜಿಗಳು ಎಲ್ಲಾನು ಕಾಪಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಕಾನ್ಸೆಪ್ಟ್ ಅನ್ನೇ ಅವರು ಕೂಡ ಈಗ ಅನ್ಕೊಂಡು ಮಾರ್ಕೆಟ್ ನ ಕೇವಲ ನೋಡಿ ಅಂತ ಇದ್ದವರು ಇಲ್ಲ, ಮನಿಯನ್ನ ಮಾಡ್ಕೊಳ್ಳಿ, ನಮ್ಮ ಸೂತ್ರವನ್ನ, ನಮ್ಮ ಕಾನ್ಸೆಪ್ಟ್ ಅನ್ನ ಅವರು ಅಳವಡಿಸ್ಕೊಳ್ತಾ ಇದ್ದಾರೆ. ತಾವ್ಯಾಕೆ ಇನ್ನೂ ಕೂಡ ವೇಟ್ ಮಾಡ್ತಾ ಇದ್ರ? ನಾವು ಕೊಟ್ಟಂತ ಕಮಾಡಿಟಿ ಸಲಹೆಗಳನ್ನು ಕೂಡ ನೋಡಿ. ಗೋಲ್ಡ್ ಏನು ಸೆಲ್ಲನ್ನ ಇನಿಷಿಯೇಟ್ ಆಗಿತ್ತು 31,159 ಬಿಲೋ, ಅದು 500 ಪಾಯಿಂಟ್ಸ್ ಗಳಿಕೆಯನ್ನ ಕೊಟ್ಟರೆ ಕ್ರೂಡ್ 200 ಪಾಯಿಂಟ್ಸ್ ಗಳಿಕೆಯನ್ನ ಕೊಟ್ಟಿದೆ. ತಮ್ಮೆಲ್ಲರಿಗೂ ಕಾಪರ್ ಕೂಡ ಸೆಲ್ಲಿಂಗ್ ಅನ್ನು ಇನಿಷಿಯೇಟ್ ಆಯಿತು, ಅದರಲ್ಲೂ ಕೂಡ 4 ರೂಪಾಯಿ ಗಳಿಕೆ ಆಗಿದೆ. ತಮ್ಮೆಲ್ಲರಿಗೂ ಕೂಡ ಅಕ್ಯುರೇಟ್ ಆದ ಸಜೆಷನ್ಸ್ ಅನ್ನ ನೀಡ್ತಾನೆ ಬರ್ತಾ ಇದ್ವಿ. ನಿನ್ನೆ ಸ್ಯಾಂಪಲ್ ಸಜೆಷನ್ ಆಗಿ ನಾನೇನು ನಿಫ್ಟಿ ಫ್ಯೂಚರ್ಸ್ ಅನ್ನ ತಮ್ಮೆಲ್ಲರಿಗೂ 5,780 ಅಬೌವ್ ಬೈ ಅನ್ನ ತಿಳಿಸಿದ್ದೆ. ನಮ್ಮ ಟಾರ್ಗೆಟ್ ಆದಂತ 5,832 ಅನ್ನ ತಲುಪಿತ್ತು. ಇವತ್ತು ತಮಗೂ ಪ್ರತಿದಿನ ಸ್ಯಾಂಪಲ್ ಆಗಿ ತಮಗೆ ಅಕ್ಯುರೇಟ್ ಸಲಹೆಗಳನ್ನ ನೀಡ್ತಾನೆ ಹೋಗ್ತಾ ಇದ್ವಿ. ಇವತ್ತು ತಾವು ನಿಫ್ಟಿ ಫ್ಯೂಚರ್ಸ್ ಅನ್ನ 5,832 ಅಬೌವ್ ಕ್ರಾಸ್ ಆದ್ರೆ ತಾವು ಬೈ ಅನ್ನ ಮಾಡ್ಕೊಳ್ಳಿ. 5,858 ನಮಗೆ ಮೊದಲನೇ ಟಾರ್ಗೆಟ್ ಆಗಿ ಬರುತ್ತೆ. ಸೆಕೆಂಡ್ ಟಾರ್ಗೆಟ್ ಆಗಿ 5,890 ಬರುತ್ತೆ. ತಮ್ಮ ನಿಫ್ಟಿ ಫ್ಯೂಚರ್ಸ್ ನ ಮತ್ತೆ ಸ್ಟಾಕ್ ಫ್ಯೂಚರ್ಸ್ ಗಳನ್ನ ಎರಡು ಹೋಲ್ಡ್ ಮಾಡ್ತಾ ಇದ್ದಾರೆ. ಫ್ಯೂಚರ್ ಪೊಸಿಷನ್ಸ್ ನ ತಮಗೆ ಸ್ಟಾಪ್ ಲಾಸ್ ಆಗಿ ಬೈಯಿಂಗ್ಗೆ 5,815 ನೀಡ್ತಾ ಇದ್ದೀನಿ. 5,815 ಏನಾದರೂ ಮಾರ್ಕೆಟ್ ಬ್ರೇಕ್ ಆದ್ರೆ ಮಾರ್ಕೆಟ್ ಟ್ರೆಂಡ್ ರಿವರ್ಸಲ್ ಆಗಬಹುದು. ತಾವು ಟ್ರೆಂಡ್ ರಿವರ್ಸಲ್ ಅನ್ನ ಆದ್ರೆ ತಾವು ಮೊದಲನೇ ಟಾರ್ಗೆಟ್ ಆಗಿ 5,780 ಅನ್ನ ಕಾಣ್ತೀರಾ. ಸೆಕೆಂಡ್ ಟಾರ್ಗೆಟ್ ಆಗಿ 5,757 ಅನ್ನ ಕಾಣ್ತೀರಾ. ತಮ್ಮ ನಿಫ್ಟಿ ಫ್ಯೂಚರ್ಸ್ ನ ಸೆಲ್ಲಿಂಗ್ ಸ್ಟಾಪ್ ಲಾಸ್ ಅನ್ನ ನೀಡ್ತಾ ಇದ್ದೀನಿ 5,848 ಅಂತ ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ, ಏನು ಬೈಯಿಂಗ್ ಅನ್ನ ಇನಿಷಿಯೇಟ್ ಅನ್ನ ತಿಳಿಸ್ತಾ ಇದ್ದೀನಿ. 5,832 ಎಬೋ 5,832 ಎಬೋ ಬೈ ಮಾಡ್ಕೊಂಡವರು ರೆಸಿಸ್ಟೆನ್ಸ್ ಲೆವೆಲ್ಸ್ ಆಗಿ 5,850 ವರೆಗೂ ಕೂಡ ತಾವು ನೋಡಬೇಕಾಗುತ್ತೆ. ಮಾರ್ಕೆಟ್ ಕ್ಲಿಯರ್ ಆದ 5,850 ಲೆವೆಲ್ಸ್ ಅನ್ನ ಕ್ರಾಸ್ ಮಾಡಿ ಅದಕ್ಕೆ ಹೋದ್ರೆ ತಮಗೆ 5,858 5,890 ಲೆವೆಲ್ಸ್ ಗಳು ಖಚಿತವಾಗಿ ಬಂದೇ ಬರುತ್ತೆ. ಎಲ್ಲ ಅಕ್ಯುರೇಟ್ ಆದ ಸಜೆಷನ್ಸ್ಗಳು ಏನು ಸಜೆಷನ್ಸ್ ಗಳನ್ನ ನೀಡ್ತಾ ಇದೀವಿ ಅದನ್ನ ತಾವು ಫಾಲೋ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಪ್ರಾಫಿಟ್ ಅನ್ನ ಅನುಭವಿಸ್ತೀರಾ. ಏನು ನ್ಯೂಸ್ ಗಳನ್ನ ನೋಡೋದಾದ್ರೆ ಇವತ್ತು ಕೋಲ್ ಮತ್ತೆ ಪವರ್ ಸೆಕ್ಟರ್ಸ್ ನ ಮೀಟಿಂಗ್ ಇದ್ದು ತಾವು ಪವರ್ ಸೆಕ್ಟರ್ ನ ಶೇರ್ಸ್ ಗಳ ಬಗ್ಗೆ ಹೆಚ್ಚಿನ ಮೂವ್ಮೆಂಟ್ ಅನ್ನ ಕಾಣಲಿದ್ದೀರಾ. ಪಾರ್ಲೆ SDL
HDFC ನಲ್ಲಿ ತನ್ನ 3.7% ಸ್ಟೇಕ್ಸ್ ಅನ್ನ ಸೆಲ್ ಮಾಡೋದ್ರಿಂದ ಆ ಶೇರ್ಸ್ಗಳಲ್ಲಿ ಇಳಿಮುಖವನ್ನ ಕಾಣುವ ಸಾಧ್ಯತೆ ಇದೆ. ಅದಾನಿ ಪವರ್ನ ಪ್ರಮೋಟರ್ಸ್ ತಮ್ಮ ಸ್ಟೇಕ್ಸ್ ಅನ್ನ 1.7% ಸ್ಟೇಕ್ಸ್ ಅನ್ನ ಸೆಲ್ಲಿಗೆ ಆಫರ್ ಅನ್ನ ಮಾಡ್ತಾ ಇದ್ದಾರೆ. ಆ ಶೇರ್ಸ್ ನಲ್ಲಿ ಯಾರು ಪೊಸಿಷನ್ ಅನ್ನ ಇಟ್ಕೊಂಡಿದ್ದಾರೆ ಅದಾನಿ ಪವರ್ ಲಾಂಗ್ ಅನ್ನ ತಿಳಿಸಿದೆ ಅವರು ಸ್ವಲ್ಪ ಮಟ್ಟಿಗೆ ಈ ಶೇರ್ಸ್ ಗಳಲ್ಲಿ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೋಬೇಕಾಗುತ್ತೆ ಅಂತ ತಿಳಿಸ್ತಾ ಸಿಟಿ ಅವೆಲ್ ಶೇರ್ಸ್ ಅನ್ನ ಬೈಯಿಂಗ್ ಅನ್ನ ರೆಕಮೆಂಡೇಶನ್ಸ್ ಮಾಡ್ತಾ ಇದೆ. ಈಗಿನ ರೇಂಜ್ ಆಗಿ 650 ಇದ್ದು 739 ರೇಂಜ್ ಅನ್ನ ರೆಕಮೆಂಡೇಶನ್ಸ್ ಅನ್ನ ಮಾಡ್ತಾ ಇದೆ. ಈ ಶೇರ್ಸ್ ಗಳನ್ನ ಯಾರು ಬೈ ಮಾಡಲಿಕ್ಕೆ ಇಷ್ಟಪಡ್ತೀರ ಅವರು ಬೈಯನ್ನ ಮಾಡ್ಕೋಬಹುದು ಅಂತ ಹೇಳ್ತಾ ECBಯ ಪ್ರೆಸಿಡೆಂಟ್ ಅಂತ ಮರಿಯಾ ಡ್ರಾಗಿ ಅವರು ಅನ್ಲಿಮಿಟೆಡ್ ಬಾಂಡಿಗೆ ರೆಡಿ ಆಗಿದ್ದೇವೆ ಅಂತ ತಿಳಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಎಕನಾಮಿಕ್ ನ್ಯೂಸ್ ಉತ್ತಮವಾಗಿ ಮೂಡಿ ಬಂದಿದ್ದು ಷೇರುಪೇಟೆಯಲ್ಲಿ ಪ್ರತಿಯೊಬ್ಬರು ಕೂಡ ಈಗ ಲಾಭ ಗಳಿಸಬಹುದಾಗಿದೆ. ಪ್ರತಿಯೊಬ್ಬರು ಕೂಡ ಉತ್ತಮವಾದ ಅಡ್ವೈಸಸ್ ಅನ್ನ ಉತ್ತಮವಾದ ಮಾಹಿತಿಯನ್ನ ತಾವು ಎಡ್ಜಿಂಗ್ ಅಂದ್ರೆ ಏನು, ಆಪ್ಷನ್ಸ್ ಅಂದ್ರೆ ಏನು, ಡಿರೈವೇಟಿವ್ಸ್ ಅಂದ್ರೆ ಏನು ತಮ್ಮೆಲ್ಲರೂ ಕೂಡ ತಿಳಿಸ್ತಾ ಇದೀವಿ. ಆಪ್ಷನ್ ಸ್ಟ್ರಾಟಜಿ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿ ಪ್ರತಿಯೊಬ್ಬರು ಕೂಡ ಎಡ್ಜ್ ಅಂದ್ರೆ ಸೇಫ್ ಆಗಿ ತಾವು ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಎಡ್ಜ್ ಪೊಸಿಷನ್ಸ್ ನಲ್ಲೇ ತಾವು ಉತ್ತಮವಾಗಿ ಗಳಿಸಬಹುದು. ನಮ್ಮ ಆಪ್ಷನ್ಸ್ ಕ್ಲಾಸ್ಗೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೆಚ್ಚಿನ ಅಡ್ವೈಸ್ ಗಳನ್ನ ಪಡ್ಕೊಳ್ಳೋದಕ್ಕೆ ಕ್ಲಾಸ್ಗೆ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಳೋದಕ್ಕೆ ತಾವು ಕರೆಯನ್ನ ಮಾಡಬಹುದು 9535350350 9591679679. ಹೆಚ್ಚಿನ ಮಾಹಿತಿಗೆ ತಾವು ಇಮೇಲ್ ಅನ್ನ ಮಾಡಿ customercare@2mbrokers.com ಅಂತ ಹೇಳ್ತಾ ಇದ್ದೀನಿ. ನಾವು ನಮ್ಮ ಪರ್ಫಾರ್ಮೆನ್ಸ್ ಅನ್ನ ನಾವೇನು ಅಡ್ವೈಸ್ ಗಳನ್ನ ನೀಡ್ತಾ ಇದ್ವಿ ಪರ್ಫಾರ್ಮೆನ್ಸ್ ಅನ್ನ ರಿವ್ಯೂ ಮಾಡಕ್ಕೆ ತಾವು ಲಾಗಿನ್ ಮಾಡಬಹುದು www.2mbrokers.com. ಪ್ರತಿನಿತ್ಯ ಪ್ರಾಫಿಟ್ ದಿನ ಪ್ರತಿಯೊಬ್ಬರು ಕೂಡ ಪ್ರಾಫಿಟ್ ಅನ್ನ ಗಳಿಸ್ತೀರಾ. ಷೇರುಪೇಟೆ ಕಮಾಡಿಟಿ ಪೇಟೆ ಪ್ರತಿಯೊಬ್ಬರ ಸಂಪತ್ತನ್ನ ಹಣವನ್ನ ಗಳಿಸಕ್ಕೆ ಉತ್ತಮವಾಗಿದೆ. ಪ್ರತಿಯೊಬ್ಬರು ಕೂಡ ಈ ರ್ಯಾಲಿಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ವಂದನೆಗಳು.